ಅವ್ರನ್ನ ನೋಡಿಲ್ಲ. ಈಗ ನಾವೇನಾದ್ರೂ ನೋಡ್ತಿದ್ರೆ ಕಲ್ಯಾಣದಾಗ ಆಧುನಿಕ ಬಸವಣ್ಣ ಯಾರಾದ್ರೂ ಇದ್ರೆ ಅದು ಹಿರಿ ಗುರುಗಳಂತ ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಬೇಕಾಗ್ತದೆ. ನಾವು ಮಾತಾಡ್ಲಕ್ಕ ಇವತ್ತು ನನಗೆ ಸ್ಫೂರ್ತಿ ಆಗಿರ್ಬೋದು, ಇವತ್ತು ನನಗೆ ಧ್ವನಿ ಆಗಿರ್ಬೋದು, ನನಗೆ ಇನ್ನೂ ಏನಾದರೂ ನಮ್ಮ ಭಾಗದ ಜನರ ಧ್ವನಿ ಆಗ್ಬೇಕಾಗಿತ್ತು ಅಂತಂದ್ರೆ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ನನ್ನ ಮೇಲೆ ಇದೆ ಅಂತ ತಿಳ್ಕೊಂಡು ನನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದೆ. 85% ಮೇಲ್ಪಟ್ಟವರು 130 ಜನ, 137 ಜನ ವಿದ್ಯಾರ್ಥಿನಿಯರು. ನೀವೆಲ್ಲ ಶಾಲೆಯ ವಿದ್ಯಾರ್ಥಿಗಳ ಸಂಸ್ಕಾರ ಇರ್ಬೋದು, ಇಲ್ಲಿರ್ತಕ್ಕಂಥ ಸ್ಟಾಫಿನ ಸಂಸ್ಕಾರ ಇರ್ಬೋದು, ನಾವು ನೋಡಿಲ್ಲ. ಬಸವಣ್ಣವರ ಸಂಸತ್ತು ನಾವು ನೋಡಿಲ್ಲ. ನನಗೆಲ್ಲ ಸಣ್ಣ ಗುರುಗಳೆಲ್ಲ ತಿರುಗಾಡಿಸ್ಕೊಂಡು ಅವ್ರ ಸಂಸತ್ನಾಗ ಇರ್ತಕ್ಕಂಥ ಎಲ್ಲ ಶರಣರ ಮೂರ್ತಿಗಳನ್ನು ತೋರಿಸ್ತಕ್ಕಂಥದ್ದಾಗಲಿ, ಮತ್ತು ಪ್ರತಿಯೊಂದು ಬ್ಲಾಕ್ನಾಗ ಏನಂದ್ರೆ ಬಸವಣ್ಣವರು ಮೂರ್ತಿ ಇಟ್ಟಿರ್ತಕ್ಕಂಥದ್ದಾಗಲಿ, ಇದಕ್ಕೆ ಏನು ನನ್ನ ಹತ್ರ ಶಬ್ದ ಇಲ್ಲ. ಆದ್ರೆ ನಾನು ದುರ್ದೈವಿ, ಇಲ್ಲಿ ನಾನು ವಿದ್ಯಾರ್ಥಿ ಇಲ್ಲ ಅಂಬೋದು ಏನಂತಂದ್ರೆ ಇವತ್ತು ನನಗೆ ಏನಂತಂದ್ರೆ ಒಂದು ನೋವಿಂದು ಅನಿಸ್ತಾ ಇದೆ. ನಾನು ಅನೇಕ ಸಲ ಒಂದನ್ನ ಹೇಳಲೇಬೇಕಾಗ್ತದೆ. ಇವತ್ತು ನಾನು ಅದಕ್ಕೆ ಅಲ್ಲಿ ಒಂದು ಡೈರಿ ಕೊಟ್ಟರು ರೆಡ್ಡಿ ಅವರು. ಒಂದು ಡೈರಿದಾಗ ನಿಮ್ಮ ನುಡಿಗಳನ್ನ ಬರಿಬೇಕಂತ ತಿಳ್ಕೊಂಡು ಹೇಳಿದ್ರಿ ಸರ್. ನಾನು ಅಲ್ಲಿ ಬರೆದು ಬಂದಿದ್ದೇನು, ನೋಡಿದ್ವಿ 8 ಅದ್ಭುತಗಳು ಈ ಪ್ರಪಂಚದಲ್ಲಿ ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅನುಭವ ಒಂದು ಗುರುಗಳು ಇವತ್ತು ಎಷ್ಟೋ ನಾಡಿನಾಗಿರ್ಬೋದು, ಈ ದೇಶದಾಗ ಗುರುಗಳು ಮಠಕ್ಕೆ ಅಂತಂದ್ರೆ ಆಸ್ತಿ ಬೇಕು, ನನಗೆ ಪಟ್ಟಾಭಿಷೇಕ ಬೇಕು ಅಂತ ತಿಳ್ಕೊಂಡು ಕೋರ್ಟಿಗೆ ಹೋಗ್ತಕ್ಕಂಥ ಇಂಥ ದೇಶದಲ್ಲಿ ಮಕ್ಕಳನ್ನ ಏನಂತಂದ್ರೆ ಮಕ್ಕಳಿಲ್ಲಾರ್ದವ್ರಿಗೆ ಕೊಡ್ಬೇಕಂತ ತಿಳ್ಕೊಂಡು ಕೋರ್ಟ್ ಕಟ್ಕಟ್ಟಿಗೆ ಏರಿರ್ತಕ್ಕಂಥ ಗುರುಗಳನ್ನ ನಾವು ಕಂಡಿವಲ್ಲ, ಅದು 9ನೇ ಅದ್ಭುತ ಅಂತ ಬರೆದು ಬಂದಿದ್ದೀನಿ ಡೈರಿಯಲ್ಲಿ. ಹೇಳಿದಾಗ ಆ ನಾಗಣ್ಣ ಹೇಳ್ತಾನ, ಯಪ್ಪ ಈ ಕಲ್ಯಾಣದಾಗ ಬಿದ್ದೋರ್ನ ಎತ್ತತಕ್ಕಂಥವ್ರು ಯಾರಿದ್ದಾರಪ್ಪ, ಅದು ಬಸವಣ್ಣ, ನೀನೇ ಮಾತ್ರ ಎತ್ತಬೇಕು, ಬೇರೆಯವ್ರನ್ನ ಯಾರು ಎತ್ತಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಶಬ್ದಗಳನ್ನ ಹೇಳ್ತೀನಿ ಅಂದ್ರೆ, ಬಸವರಾಜ್ ಅವರು ಬಹಳ ಸುದೀರ್ಘವಾಗಿ ಹೇಳಿದ್ರು. ಕೆಲವು ವಿದ್ಯಾರ್ಥಿನಿಯರು ನಮ್ಗೆ ಫ್ರೀ ಶಿಕ್ಷಣ ಸಂಸ್ಥೆ ಶಾಲೆ ಓದಿಸಿದ್ದಾರೆ. ಎಷ್ಟೋ ಪಾಲಕರು ಏನಂತಂದ್ರೆ ಗಂಡನನ್ನ ಕಳ್ಕೊಂಡಿರ್ಬೋದು, ಪಾಲಕರನ್ನ ಕಳ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಶಿಕ್ಷಣ ಇರ್ಬೋದು, ಸಂಸ್ಕಾರದಲ್ಲಿ, ಕಲ್ಯಾಣದಲ್ಲಿ ಇವತ್ತು ಯಾರಾದ್ರೂ ಎತ್ತಲಕತ್ತಾರ ಅಂತಂದ್ರೆ ಅದು ಇವತ್ತು ನಮ್ಮ ನಾಡೋಜಿ ಬಸವಲಿಂಗ ಪಟ್ಟದೇವರು ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಸ್ಥಾನಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಅವ್ರು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಅವರು ಸಂಸ್ಕಾರ ಆಗಲಿ, ಶಿಕ್ಷಣ ಆಗಲಿ, ಇವತ್ತು ಬಸವ ತತ್ವವನ್ನ ಏನಂತಂದ್ರೆ ಬೋಧಿಸ್ತಕ್ಕಂಥ ಕೆಲಸ ಏನ್ ಮಾಡಕತ್ತಾರ. ಕೇವಲ ನಾವು ಒಬ್ಬರು ತಂದೆ ತಾಯಿ ಒಬ್ಬರ ಮಕ್ಕಳನ್ನ ಏನಂತಂದ್ರೆ ನೋಡ್ಲಾರ್ದಂತ ಇಂಥ ಕಾಲದಲ್ಲಿ ಸಾವಿರಾರು ಮಕ್ಕಳಿಗೆ ಅಂತಂದ್ರೆ ತಮ್ಮ ಮಕ್ಕಳಂತ ತಿಳ್ಕೊಂಡು ನೋಡ್ಲಕತ್ತಾರಲ್ಲ, ಇವ್ರು ನೋಡಿ ನಾವೆಲ್ಲ ಇನ್ನೂ ಜೀವನದಾಗ ಕಲಿಬೇಕು ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದಾಗ್ತದೆ. ಇವತ್ತು ಈ ಶಿಕ್ಷಣ ಸಂಸ್ಥೆ ಹೇಳಲಿಕ್ಕೆ ಬಸವರಾಜ್ ಅವರು ಒಂದು 10-15 ನಿಮಿಷದಾಗ ಏನೋ ಹೇಳಿದ್ರಿ. ಈ 10-15 ನಿಮಿಷದಾಗ ಹೇಳ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಲ್ಲ. ಆದರೆ ನಾನು ಈ ಶಿಕ್ಷಣ ಸಂಸ್ಥೆಗೆ ಒಂದು ಸ್ವಲ್ಪ ಲೇಟಾಗಿ ಕರೆಸಿದ್ರಪ್ಪ. ನಾನು ಇನ್ನೂ ಮುಂಚಿತವಾಗಿ ಬರಬೇಕಾಗಿತ್ತು. ನನ್ನ ಸೌಭಾಗ್ಯ ಇವತ್ತು ನಾನು ಅನ್ಕೊಂಡಿದ್ದೆ. ನಾನು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿದ್ದೀನಿ, ಅನೇಕ ಮಠಮಾನ್ಯಗಳಿಗೆ ಹೋಗಿದ್ದೀನಿ, ಅನೇಕ ರಾಜ್ಯದಾಗ ಬೇರೆ ಬೇರೆ ಗುರು ಶರಣರನ್ನ ಎನ್ಕೋತಂದ್ರೆ ಭೇಟಿ ಆಗಿದ್ದೀನಿ. ಆದರೆ ಇವತ್ತು ನನ್ನ ಮನಸ್ಸಿಗೆ ಒಂದು ಭಾವನೆ ಮತ್ತು ಭಾವನಾತ್ಮಕವಾಗಿ ನಾನು ಯಾವತ್ತೂ ಎನ್ಕೋತಂದ್ರೆ ಸ್ವಲ್ಪ ಅದು ಬೇಗ ಎನ್ಕೋತಂದ್ರೆ ಎಮೋಷನಲ್ ಎನ್ಕೋದ್ರೆ ಭಾವಕ ಆಗಂಗಿಲ್ಲ. ಆದರೆ ಆ ಅಡಾಪ್ಷನ್ ಸೆಂಟರ್ ಇಂದ ಬಂದಾಗ ಗುರುಗಳು ಸೇವೆ ಎನ್ಕೊಂತಂದ್ರೆ ಈ ರೀತಿ ಎನ್ಕೊಂಡ್ರೆ ಇಂಥ ಸೇವೆಗಳು ನೀವು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡೇ, ಇಂಥ ಗುರುಗಳು ಇದ್ದೀರಿ ನೀವು ಅಂತ ತಿಳ್ಕೊಂಡೆ ನಮ್ಮಂಥವ್ರಿಗೆ ಏನಪ್ಪಂದ್ರೆ ಇವತ್ತು ರೈತರಿಗೆ ಕಾಲಕ್ಕೆ ಮಳೆ ಬೆಳೆ ಏನಪ್ಪಂತಂದ್ರಾಗಿ ಇನ್ನೂ ನಮ್ಮಂಥವ್ರು ಇದ್ದು ಜೀವಂತ ಇಲ್ಲಿ ಇದ್ದೀವಿ ಅನ್ನೋದಕ್ಕೆ ನಿಮ್ಮ ಒಂದು ಸೇವೆನೇ ಏನಪ್ಪಂತಂದ್ರೆ ಕಾರಣ ಅಂತ ನಾನು ಭಾಳ ಮೇಲಿಂದ ಹೇಳ್ಬೇಕು. ನಾನು ಒಂದನ್ನ ಈ ಶಿಕ್ಷಣ ಸಂಸ್ಥೆನ ನೋಡಿದ್ರೆ ಸಂಜೆವರೆಗೂ ಮಾತಾಡ್ಬೇಕು ಅನಿಸ್ತದೆ. ಇಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಪಾಲಕರಿರ್ಬೋದು, ಶಿಕ್ಷಣ ಇರ್ಬೋದು, ಆಮೇಲೆ ನಿಮ್ಮ ಸ್ಟಾಫ್ ಯಾರೊಬ್ರು ನನಗೇನು ಗೊತ್ತಾ ನಮಸ್ಕಾರ ಅನ್ನಲಿಲ್ಲ. ನಾನೇ ಏನು ಗೊತ್ತಂದ್ರೆ ಆ ಮಾಂಟ್ಸಿರಿ ಸ್ಕೂಲ್ನಾಗ ಹೋಗಿ ನಮಸ್ತೆ ಅಂದೆ. ಎಲ್ಲರೂ ಏನು ಗೊತ್ತಂದ್ರೆ ಬಾಯಿಲಿಂದ ಬರ್ತಕ್ಕಂಥದ್ದು ಶರಣಾರ್ಥಿಗಳು. ಒಂದು ಸಣ್ಣ ಹುಡುಗಿ 3 ವರ್ಷ 4 ವರ್ಷದ ಹುಡುಗಿ ಮಾಂಟ್ಸಿರಿ ಸ್ಕೂಲ್ನಾಗ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಇಡೀ ವರ್ಲ್ಡ್ ಮ್ಯಾಪ್ ಇಟ್ಟರು. ಆ ವರ್ಲ್ಡ್ ಮ್ಯಾಪ್ನಾಗ 15 ರಾಷ್ಟ್ರಗಳ ಹೆಸರು ಹೇಳಿದ್ರು ಹುಡುಗಿ. ನನ್ನ ಸಂತೋಷ ಬೇರೆ ಬೇರೆ ದೇಶಕ್ಕೆ ಹೋಗ್ಯಾರ ಗೊತ್ತಿಲ್ಲ.
ನಾವು ಇನ್ನೊಂದು ದೇಶಕ್ಕೆ ಹೋಗಿಲ್ಲ, ಆ ಮಾತು ಬೇರೆ. ನಮ್ಮ ದೇಶದ ಬಿಟ್ಟು ಇನ್ನೊಂದು ಮ್ಯಾಪ್ ಎಂತಂತಂದ್ರೆ ನಮಗೆ ಗೊತ್ತೇ ಇಲ್ಲ. ಮಗು ಎಂತಂತಂದ್ರೆ ಇವತ್ತು ಹೇಳ್ತಾರಲ್ಲ, ಇದು ಎಂತಂತಂದ್ರೆ ಇಲ್ಲಿರ್ತಕ್ಕಂಥ ಗುರುಕುಲದ ವಿಶೇಷತೆ ಅಂತ ತಿಳ್ಕೊಂಡು ಇವತ್ತು ನನಗೆ ಅನಿಸುತ್ತೇವೆ. ಹಾಗಾಗಿ ಗುರುಗಳ ಬಗ್ಗೆ, ಶಿಕ್ಷಣ ಸಂಸ್ಥೆಯ ಬಗ್ಗೆ, ಇಲ್ಲಿ ಇರ್ತಕ್ಕಂಥ ಸ್ಟಾಫ್ ಬಗ್ಗೆ ಮತ್ತು ಇಲ್ಲಿ ಬೆಳೀತಕ್ಕಂಥ ವಿದ್ಯಾರ್ಥಿನಿಯರ ಬಗ್ಗೆ ನನ್ನ ಹತ್ರ ಶಬ್ದಗಳಿಲ್ಲ. ಆದರೆ ನಾನು ಇವತ್ತು ಭಾಳ ಸೌಭಾಗ್ಯವಂತನಂತ ತಿಳ್ಕೊಂಡು ನಾನು ಅನ್ಕೊಂತೀನಿ. ಇಂಥ ಒಂದು ಗುರುಕುಲದಲ್ಲಿ ನನ್ನ ಒಂದು ಗೆಸ್ಟ್ ಆಗಿ, ಶಾಸಕನಾಗಿ ನಾನು ಬಂದಿಲ್ಲ. ಇಲ್ಲಿ ನಾನು ಎಂತಂದ್ರೆ ಗುರುಗಳೊಬ್ಬ ಭಕ್ತನಾಗಿ ಎಂತಂದ್ರೆ ಬಂದಿದ್ದೀನಿ. ಮುಂದೆ ನಾನು ಕರ್ಲಿ ಆಗಿರಲಿ, ಆಗಾಗ ಎಂತಂದ್ರೆ ಮಠಕ್ಕೆ ಎಂತಂದ್ರೆ ಬಂದು ನಾನು ಎಲ್ಲಾನ ಸ್ವಲ್ಪ ಸಂಸ್ಕಾರದಿಂದ ಎಡವಿದ್ರೆ ಆ ಸಂಸ್ಕಾರ ತಮ್ಮಲಿಂದ ನಾನು ಇನ್ನೂ ತಿಳ್ಕೋಬೇಕಾಗಿರ್ತದೆ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಗುರುಬಸವ ಪಟ್ಟದೇವರು ಅಪ್ಪ, ನಮ್ಮ ಭಾಗದಾಗಿರ್ತಕ್ಕಂಥ ನಮ್ಮಂಥ ಯುವಕರು, ನಮ್ಮಂಥ ಜನರು, ನಮ್ಮೆಲ್ಲರ ಆಯುಷ್ಯ ಭಗವಂತ ತಮಗೆ ಇರಲಿ ಅಂತ ತಿಳ್ಕೊಂಡ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು. ಹಾಗಾಗಿ ಇವತ್ತು ಹಿರಿಶ್ರೀಗಳು ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ಭವಿಷ್ಯದ ಕಲ್ಯಾಣದ ಮಕ್ಕಳ ಮೇಲೆ ಈ ರೀತಿ ನಿರಂತರವಾಗಿರಲಿ. ನನಗೊಂದು ಹೊಟ್ಟೆ ಕಿಚ್ಚಿ ಅಂತಂದ್ರೆ ಬಿದ್ದಿದೆ ಅಪ್ಪ. ಈಗ ಬೀದರ್ ಜಿಲ್ಲೆಯಲ್ಲಿ ಅಂತಂದ್ರೆ ಇಂಥದ್ದೊಂದು ಶಾಲೆ ಮಾಡಿದ್ರಿ. ಕಲ್ಯಾಣದಾಗ ಅತಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತಂದ್ರೆ ಯಾದಗಿರಿ ಜಿಲ್ಲೆ ಇದೆ. ಅಲ್ಲಿ ಏನಾದರೂ ಒಂದು ಸ್ವಲ್ಪ ಅಂತಂದ್ರೆ ಶೈಕ್ಷಣಿಕವಾಗಿ ಮಾಡೋದು ಆಗ್ತಿತ್ತಂದ್ರೆ ದಯಮಾಡಿ ಶಾಸ್ತ್ರಾಂಗ ನಮಸ್ಕಾರ ಹಾಕಿ ಅಂತಂದ್ರೆ ಒಂದು ಸ್ವಲ್ಪ ನನ್ನ ಮನವಿ ಇದೆ. ಅಲ್ಲಿಯೂ ಸಹ ಅಂತಂದ್ರೆ ಶೈಕ್ಷಣಿಕ ಕ್ರಾಂತಿ ಜೊತೆಯಲ್ಲಿ ಇವತ್ತು ಒಂದು ಸಂಸ್ಕಾರ ಅಂತಂದ್ರೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರಲ್ಲ, ಆ ಸಂಸ್ಕಾರದ ಬೀಜ ಕಡೆ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲೂ ಬಿತ್ತಲಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಜಿಲ್ಲೆಯ ಪರವಾಗಿ ಕಳಕಳಿಯ ಮನವಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ಇವತ್ತು ನಾನು ಭಾಳ ಸೌಭಾಗ್ಯನಾಗಿದ್ದೀನಿ. ಮತ್ತೊಮ್ಮೆ ಇಬ್ಬರು ಹಿರಿಶ್ರೀಗಳಿಗೆ ಮತ್ತು ಕಿರಿಶ್ರೀಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಅವರ ಪಾದಾಂಗಕ್ಕೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಅವಕಾಶ ಕೊಟ್ಟ. ಬೀದರ್ ಜಿಲ್ಲೆಯಲ್ಲಿ ಇಂಟೆಲಿಜೆಂಟ್ ಟಾಪರ್ಸ್ 90%ಗಿನ್ನ ಜಾಸ್ತಿ ಯಾರಿದ್ದಾರೆ, ಯಾರಿಗೆ ಏನಂತಾರೆ ಎಜುಕೇಶನ್ ಏನಂತಾರೆ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ನಾವು ನಮ್ಮ ರೋಟರಿ ಕ್ಲಬ್ ವತಿಯಿಂದ ನಾವು ಅವರಿಗೆ ಫೀಸು ಕಟ್ತಾ ಇದ್ದೀವಿ. ಅದರ ಮುಖಾಂತರ ನಾವು ಟೋಟಲ್ 50 ಸ್ಟೂಡೆಂಟ್ಸ್ಗೆ ನಾವು ನಮ್ಮ ರೋಟರಿ ಕ್ಲಬ್ ವತಿಯಿಂದ ನಾವು ಅದು ಎಜುಕೇಶನ್ ಪ್ರೊವೈಡ್ ಮಾಡ್ತಿದ್ದೀವಿ. ಇವತ್ತಿನ ದಿನ ನಮ್ಮ ಹಿರೇಮಠ ಸಂಸ್ಥಾನ ಬಾಲ್ಕಿಯಲ್ಲಿ ನಾವು 25 ವಿದ್ಯಾರ್ಥಿಗಳು ನಾವು ಏನಂತಾರೆ ಚುನಾಯಿತ ಮಾಡಿ ಬೀದರ್ ಚನ್ನಬಸವೇಶ್ವರ ಪಟ್ಟದೇವರು ಗುರುಕುಲಲ್ಲಿ PUC ಕಾಲೇಜಲ್ಲಿ ನಾವು ಅವರಿಗೆ ಅಲ್ಲಿ ನಾವು ಓದಿಸ್ಬೇಕಾದ ನಾವು ಇದೊಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ. ಅಪ್ಪಾಜಿಯವರ ಆಶೀರ್ವಾದದಿಂದ ನಾವು ಒಂದು MOU ಮಾಡ್ಕೊಂಡು ಅವರ ಜೊತೆ ಸಹಯೋಗದಲ್ಲಿ ನಾವು ಅವರ ಫೀಸ್ ಕಟ್ತೀವಿ, ಕಾಲೇಜ್ ಅವರು ಫೀಸ್ ಕಟ್ತಾರೆ, ಇದು ಸಂಸ್ಥಾನ ಅವರಿಗೂ ಫೀಸ್ ಕಟ್ತಾರೆ. ಸೊ ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಫೀಸ್ ಕಟ್ಟಿ ಇಡೀ 2 ವರ್ಷ PUC ಎಜುಕೇಶನ್ ಫ್ರೀ ಮಾಡ್ತಾ ಇದ್ದೀವಿ ಅಂತ. ಇದು ಒಂದು ಇನಿಷಿಯೇಟಿವ್ ನಾವು ಬೀದರ್ ಬ್ರಾಂಚಲ್ಲಿ ಹೋದಾಗ ಅರವಿಂದ್ ಪಾಟೀಲ್ ಅಣ್ಣವರಿದ್ದಾರೆ, ಅವರು ನಮ್ಮ ಜೊತೆ ಇದ್ದಿದ್ರು ಅವತ್ತಿನ ದಿನ ಫೈನಲೈಸ್ ಮಾಡೋಕ್ಕೆ. ಅವರಿಗೆ ನಾನು ಧನ್ಯವಾದ ಕೋರುತ್ತೇನೆ, ಅವರು ಬಂದಿದ್ದಾರೆ ಇವತ್ತು. ಹಾಗೆ ಮತ್ತೆ ಸೈನಪ್ ಬಿರಾದರ್ ಅಂತ ನಮ್ಮ ಅಕಾಡೆಮಿಕ್ ಡೈರೆಕ್ಟರ್ ಇದ್ದಾರೆ, ಅವರು ನಮ್ಮ ರೋಟರಿ ಮೆಂಬರ್ ಇದ್ದಾರೆ. ಸೊ ಇದನ್ನು ಫೈನಲೈಸ್ ಮಾಡಿ ನಾವು ಇವತ್ತಿನ ದಿನ ಅಪ್ಪಾಜಿ ನಮ್ಗೆ ಕರೆದಿದ್ದಾರೆ ಸನ್ಮಾನಗೋಸ್ಕರ. ಹಾಗೆ ನಾವು ಏನಂತಾರೆ 17.5 lakhs ಏನಂತಾರೆ ಫಂಡ್ಸ್ ನಾವು ಚೆಕ್ ಮುಖಾಂತರ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಹಿರೇಮಠ ಸಂಸ್ಥಾನ ಬಾಲ್ಕಿಗೆ ನಾವು ಕೊಡುಗೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಇಲ್ಲಿ ಏನು ಬರ್ತಾ ಇರೋ ಮಕ್ಕಳು ಈಗಾಗಲೇ ಹೇಳಿದಾಗೆ ನಾವು ನಮ್ಮ ಕಾಲದಲ್ಲಿ ನೋಡ್ತೇವೆ. IIT ನಮ್ಗೆ ಗೊತ್ತಿದ್ದಿಲ್ಲ. ಯೋಚನೆ ಎಲ್ಲ ಶಿಕ್ಷಕರು ಒಬ್ಬರು ಇಬ್ಬರು ಅಂತಲ್ಲ, ಇಡೀ ಆ ಶಿಕ್ಷಕರ ಬಳಗನೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸೇವಾದ ಅವರು ಅದು ಫಲ ಅಂದರೆ ಇವತ್ತು ಈ ಮಟ್ಟಕ್ಕೆ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಎಲ್ಲ ಶಿಕ್ಷಕರಿಗೆ ಒಂದ್ಸರ್ತಿ ಚಪ್ಪಾಳೆ ತಟ್ಟು ಅಭಿನಂದಿಸಬೇಕು. ಎರಡನೇದು ಚಲೋ ಪ್ರಸಾದ ಇದಕ್ಕೆ ಯಾವುದು ಇವೆರಡಕ್ಕೆ ನಾವು ಎಂದೂ ಜಿಜ್ಞಾಸನ ಮಾಡಿಲ್ಲ. ಆಮೇಲೆ ಉತ್ತಮ ಸಂಸ್ಕಾರ, ಈ ಮೂರಕ್ಕೆ ನಾವು ಗಮನ ಕೊಟ್ಟಿರೋದ್ರಿಂದ ಇದನ್ನು ಬೆಳವಣಿಗೆಗೆ ದಾರಿ ಆಗ್ಯದ. ಮತ್ತು ಈ 3 ಮಾತುಗಳನ್ನು ಎಲ್ಲರೂ ಇದಕ್ಕೆ ಬೆಳೆದಿದ್ದಾರೆ, ಸೇವೆ ಮಾಡಿದ್ದಾರೆ, ಸಮರ್ಪಣಾ ಭಾವದಿಂದ ಸೇವೆ ಮಾಡಿದ್ದಾರೆ. ಇವತ್ತು 71 ಜನ IITಯಲ್ಲಿ ಎಲಿಜಿಬಲ್ ಆಗ್ಯದ ಅಂತ ನಮ್ಮ ಪ್ರಿನ್ಸಿಪಲ್ ಯಾರಿಗೆ ಕಣ್ಣೀರು ಬರ್ತಾವ ಅಂಥವ್ರಿಗೆ ಒಲಿಸದೆ
ನಿಜವಾದ ಬಸವ ಸಿದ್ಧಾಂತದ ನಿಜವಾದ ಬಸವಣ್ಣನವರ ತತ್ವದ